ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಎಣ್ಣೆಗಾಯಿ ಯಾರು ತಿಂದಿಲ್ಲ? ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಈ ಎಣ್ಣೆಗಾಯಿ ಇಲ್ದಿರ ದಿನನೇ ಹೋಗೋದಿಲ್ಲ. ಯಾವುದೇ ಹೋಟೆಲ್ಗೆ ಹೋಗಿ, ಯಾವುದೇ ಖಾನಾವಳಿಗೆ ಹೋಗಿ, ಈ ಬದನೆಕಾಯಿ ಎಣ್ಣೆಗಾಯಿನ ದರ್ಬಾರೇ ಬೇರೆ. ಅಲ್ಲಿನ ಜವಾರಿ ಮಂದಿಯ ಜವಾರಿ ಅಡ್ಗಿ ರುಚಿನೇ ಬೇರೆ. ನಮ್ಮ ಬೆಂಗಳೂರಿನ ಬಸವೇಶ್ವರ ಖಾನಾವಳಿ ಅಂತ ಒಂದಿದೆ. ಆ ಬಸವೇಶ್ವರ ಖಾನಾವಳಿಯಲ್ಲಿ ಎಷ್ಟು ಅದ್ಭುತವಾಗಿ ಮಾಡ್ತಾರೆ ಗೊತ್ತೇನ್ರಿ ಈ ಒಂದು ಬದನೆಕಾಯಿಯ ಎಣ್ಣೆಗಾಯಿ. ಸೇಮ್ ಆ ಹೋಟೆಲಲ್ಲಿ ಹೆಂಗಿರುತ್ತೋ ಅದೇ ತರನೇ ಈ ಒಂದು ಬದನೆಕಾಯಿಯ ಒಂದು ಎಣ್ಣೆಗಾಯಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತಿನ್ ಯಾವುದೇ ತಡ ಮಾಡ್ದಿರಾ, ನಡೀರಿಪ್ಪ ನಮ್ಮ ಜವಾರಿ ಮಂದಿಯ ಈ ಒಂದು ಎಣ್ಣೆಗಾಯಿ ನೋಡುವ. ಸ್ನೇಹಿತರೆ ನೋಡಿ, ಈ ಬದನೆಕಾಯಿ ಎಣ್ಣೆಗಾಯಿ ಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬದನೆಕಾಯಿ. ನಾನು ಇಲ್ಲಿ ಸುಮಾರು 1/4 kg ಬದನೆಕಾಯಿ ತಗೊಂಡಿದ್ದೀನಿ. ನೋಡಿ, ಪ್ರತಿ ಬದನೆಕಾಯಿಗಳು ಈ ತರ ಸಣ್ಣ ಸಣ್ಣಕ್ಕಿರಲಿ, ಎಳೆದಾಗಿರ್ಲಿ, ಯಾವಾಗಲೂ ತುಂಬಾ ರುಚಿ ಇರುತ್ತೆ. ಸೊ ಮೊದಲನೇದಾಗಿ ಏನ್ ಮಾಡ್ಕೋಬೇಕು, ಈ ತೊಟ್ಟಿ ಇರುತ್ತಲ್ಲ ಇದನ್ನ ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ, ಯಾವುದೇ ಬದನೆಕಾಯಿ ನೀವು ತಗೋಬೇಕಂದ್ರೂ ಕೂಡ ಈ ರೀತಿ 4 ಕಟ್ನ ಮಾಡ್ಕೊಳ್ಳಿ. ಸೊ ಯಾಕಂದ್ರೆ ಕೆಲವುದ್ರಲ್ಲಿ ಮಧ್ಯದಲ್ಲಿ ಹುಳ ಬಿದ್ದಿರುತ್ತೆ, ಅದನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ನೋಡಿ ಇಷ್ಟು ಎಳೆಯಾಗಿರ್ಬೇಕು. ಈ ತರ ಇರೋದನ್ನ ಪ್ರತಿಯೊಂದನ್ನು ನಾವು ಕಟ್ ಮಾಡಿಕೊಂಡು ನೀರಲ್ಲಿ ಇದನ್ನ ನೆನೆಸುವ. ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಪ್ರತಿಯೊಂದು ಬದನೆಕಾಯಿಗಳನ್ನ ಈ ರೀತಿ ಕಟ್ ಮಾಡಿಬಿಟ್ಟು ನಾನು ಇದೇ ರೀತಿ ನೀರಲ್ಲಿ ಇಟ್ಟಿದ್ದೀನಿ. ನೀರಲ್ಲಿ ಇಡೋ ಕಾರಣ ಏನಂತ ಹೇಳಿದ್ರೆ ಬದನೆಕಾಯಿಗಳು ಕಪ್ಪಾಗುತ್ತೆ, ಆಕ್ಸಿಡೇಷನ್ ಆಗ್ಬಿಟ್ಟು ಕಪ್ಪಾಗುತ್ತೆ. ಅದು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಇದನ್ನ ನೀರಲ್ಲಿ ಈ ರೀತಿ ಹಾಕ್ಬಿಟ್ಟು ಇದನ್ನ ಪಕ್ಕಕ್ಕಿಡುವ. ಈಗ ಒಂದು ಸಿಂಪಲ್ ಮಸಾಲಾ ಪುಡಿ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡಿ ಇಟ್ಕೊಂಡ್ಬಿಡಿ. ನೀವು ಅನ್ಕೊಂಡಿದ ತಕ್ಷಣ ಜಸ್ಟ್ ಒಂದು 5 ನಿಮಿಷದಲ್ಲಿ ಒಂದು ಎಣ್ಣೆಗಾಯಿನ ಮಾಡ್ಕೊಂಡ್ಬಿಡ್ಬೋದು ಅಂತ ಸಿಂಪಲ್ ಟ್ರಿಕ್. ನೋಡಿ, ಇಲ್ಲಿ ಸುಮಾರು 50 ಗ್ರಾಮ್ ಅಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಅಂತ ಏನ್ ಕರಿತೀವಿ ಅದನ್ನ ಹುರಿದ್ಬಿಟ್ಟು ಸಿಪ್ಪೆಯನ್ನ ನಾನು ತೆಗೆದ್ಬಿಟ್ಟಿದ್ದೀನಿ. ಆ ಸಿಪ್ಪೆ ತೆಗೆದಿರ್ತಕ್ಕಂಥ ಈ ಶೇಂಗಾನ 50 ಗ್ರಾಮ್ ಅಷ್ಟು ಹಾಕೊಳ್ತೇನೆ. ಅದೇ ರೀತಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಬಿಳಿ ಎಳ್ಳು, ಈ ಬಿಳಿ ಎಳ್ಳನ್ನ ಸಹ ಅಷ್ಟೇ ಸುಮಾರು 15 ಗ್ರಾಮ್ ಅಷ್ಟು ನಾನು ಚಂದ ಹುರಿದಿದ್ದೀನಿ. ನೋಡಿ, ಹುರಿದಿರೋದು ಈ ರೀತಿ ಲೋ ಫ್ಲೇಮ್ ಅಲ್ಲೇ ಈ ರೀತಿ ಸ್ವಲ್ಪ ಕೆಂಪಾಗಬೇಕು, ಅಲ್ಲಿವರೆಗೂ ಹುರಿರಿ. ಹುರಿದಿದ ನಂತರ ಇದನ್ನು ಸಹ ಹಾಕೊಂಡ್ಬಿಡುವ. ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ, ಈಗ ಒಣ ಕೊಬ್ಬರಿ ತುರಿಯನ್ನು ಹಾಕೊಂಡ್ಬಿಡುವ. ನೀವು ಈ ಸಂದರ್ಭದಲ್ಲಿ ಬೇಕಾದ್ರೆ ಗುರೆಳ್ಳು ಅಂತಕ್ಕಂಥದ್ದು ಬರುತ್ತೆ, ಅದನ್ನ ಸಹ 10-15 ಗ್ರಾಮ್ ಹಾಕಿ, ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಹಾಕಿದ್ರು ಸಹ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಏನ್ ಮಾಡ್ತೀನಿ, ಇದನ್ನ ನಾನು ನೀರು ಹಾಕ್ದಿರಾ ಇದನ್ನ ಒಂದು ಫೈನ್ ಪೌಡರ್ ಆಗಿ ಮಾಡ್ಕೊಂಡು ಬರುವ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು ಒಂದೇ ಒಂದು ತೊಟ್ಟು ನೀರನ್ನು ಸಹ ಹಾಕಿಲ್ಲ. ಆ ಒಂದು ಕಡಲೆ ಬೀಜ ಮತ್ತೆ ಎಳ್ಳಲ್ಲಿ ಎಣ್ಣೆ ಇರುತ್ತಲ್ಲ ಅದರ ಅಂಶದಿಂದಾನೇ ಈ ರೀತಿ ಒಂದು ಪೇಸ್ಟ್ ತರ ಆಗೋಗ್ಬಿಟ್ಟಿದೆ. ಈ ರೀತಿ ಆಗ್ಬೇಕು ನಮ್ಗೆ. ಸೊ ಈಗ ಇದನ್ನ ನಾನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೇನೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ರೆ ಒಂದು ದಪ್ಪ ತಳ ಇರ್ತಕ್ಕಂಥ ಒಂದು ಕಡಾಯಿನ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಇದರ ಮೊದಲನೇದಾಗಿ ಏನ್ ಮಾಡುವ, ಇಲ್ಲಿ ನೋಡಿ ಸುಮಾರು 400 ml ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಕಡಲೆಕಾಯಿ ಎಣ್ಣೆ. ಗಾಬರಿ ಆಗ್ಬೇಡಿ, ಇಷ್ಟೊಂದು ಎಣ್ಣೆ ಬೇಕಾ ಇದಕ್ಕೆ ಅನ್ಬಿಟ್ಟು, ಇದು ಸ್ಮಾಲ್ ಟ್ರಿಕ್ ಅಷ್ಟೇ. ಸೊ ಈಗ ಏನ್ ಮಾಡುವ, ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಡುವ. ಸ್ನೇಹಿತರೆ, ಈಗ ಎಣ್ಣೆ ಸ್ವಲ್ಪ ಸುಮಾರಾಗಿ ಬಿಸಿ ಆಗಿದೆ. ಈಗ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾವು ನೀರಲ್ಲಿ ಏನ್ ನೆನೆಸಿದ್ವಲ್ಲ ಈ ಒಂದು ಬದನೆ ಎಲ್ಲ, ಇದನ್ನ ಹಿಂಗ್ ಪ್ರೆಸ್ ಮಾಡಿಬಿಟ್ಟು ನೀರಿನೆಲ್ಲ ಹಿಂಡಬೇಕಾಗತ್ತೆ. ತೆಗೆದ್ಬಿಟ್ಟು ಸ್ವಲ್ಪ ಹುಷಾರಾಗಿ ಎಣ್ಣೆಲಿ ಹಾಕೊಂಡ್ಬಿಡುವ. ಸ್ವಲ್ಪ ದೂರದಿಂದ ಇದನ್ನ ಮಾಡಿ, ಇಲ್ಲ ಅಂದ್ರೆ ಎಣ್ಣೆ ಎಲ್ಲ ಮೇಲೆ ಸಿಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಈಗ ಇದೇ ಎಣ್ಣೆಯಲ್ಲಿ ಈ ಬದನೆಕಾಯಿ ಅಂತಕ್ಕಂಥದ್ದು ಏನಿದೆ ಅಲ್ವಾ, ಈ ಬದನೆಕಾಯಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ, ಸ್ವಲ್ಪ ರೋಸ್ಟ್ ಆಗೋವರೆಗೂ ನಾವು ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡುವ. ನೀವೇನು ತಲೆ ಕೆಡಿಸ್ಕೊಬೇಡಿ, ಇಷ್ಟೊಂದು ಎಣ್ಣೆ ಉಪಯೋಗಿಸಲ್ಲ. ಈ ಬದನೆಕಾಯಿ ಅಂತಕ್ಕಂಥದ್ದು ಎಣ್ಣೆನ ಹೀರೋದೇ ಇಲ್ಲ. ನೀವು ಎಷ್ಟು ಎಣ್ಣೆ ಹಾಕಿರ್ತೀರೋ ಅಷ್ಟೇ ಎಣ್ಣೆ ಮತ್ತೆ ನಿಮಗೆ ಮಿಗುತ್ತೆ. ಮಿತ್ರರೇ, ನೀವು ಇಲ್ಲಿ ನೋಡ್ತಿರಬಹುದು ಈ ಬದನೆಕಾಯಿ ಎಲ್ಲ ಸ್ವಲ್ಪ ಕ್ಲೀನ್ ಆಗಿ ಫ್ರೈ ಆಗಿದೆ. ಇದಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ, ಸೊ ಇದನ್ನ ಸ್ವಲ್ಪ ಸೈಡ್ ಅಲ್ಲಿ ತಗೊಂಡು ಬಂದು ಇದನ್ನ ಹಿಂಗ್ ಪ್ರೆಸ್ ಮಾಡಿ ನೋಡಿ, ಅದು ಸ್ವಲ್ಪ ಮೆತ್ತಗಾಗಿರುತ್ತೆ. ಇದು ಮೆತ್ತಗೂ ಆಗಿದೆ, ಕ್ರಿಸ್ಪು ಸಹ ಆಗಿದೆ. ಸೊ ಈಗ ಇದು ಪರ್ಫೆಕ್ಟ್ ಆಗಿದೆ. ಫ್ಲೇಮ್ ನ ಕಮ್ಮಿ ಮಾಡ್ಕೊಳ್ಳಿ. ಈಗ ಈ ಬದನೆಕಾಯಿಗಳನ್ನೆಲ್ಲ ಸ್ವಲ್ಪ ಎಣ್ಣೆಲಿ ಕ್ಲೀನ್ ಆಗಿ ಶೋಧಿಸ್ಬಿಟ್ಟು ಮತ್ತೆ ಒಂದು ಬೌಲ್ಗೆ ಈ ತರ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡುವ. ನೋಡಿ, ಎಣ್ಣೆ ಅಂತಕ್ಕಂಥದ್ದು ನೀವೆಷ್ಟು ಹಾಕಿದ್ರಲ್ಲ ಅಷ್ಟೇ ಎಣ್ಣೆ ಇದೆ. ಸೊ ಎಕ್ಸೆಸ್ ಆಯಿಲ್ ನ ಈಗ ಹೊರಗೆ ತೆಗೆದ್ಬಿಡುವ. ನೀವು ಇಲ್ಲಿ ನೋಡ್ತಿರ್ಬೋದು, ಇದರಲ್ಲಿ ಇನ್ನ ಒಂದು 2 ಕಡಚಿಯಷ್ಟು ಎಣ್ಣೆ ಬಿಟ್ಟು ಸಹ ಎಷ್ಟು ಎಣ್ಣೆ ಅಷ್ಟೇ ಎಣ್ಣೆ ಇದೆ. ಇದೇ ಒಂದು ಪ್ರೂಫು, ಇಷ್ಟು ಎಣ್ಣೆ ಹಾಕಿದ್ರು ಸಹ ಬದನೆಕಾಯಿ ಎಣ್ಣೆ ಹೀರೋದಿಲ್ಲ ಅನ್ನೋದಿಕ್ಕೆ.
ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಸುಮಾರು ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇಲ್ಲಿದೆ. ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ತೇನೆ. ನೋಡಿ ಈಗ ಸಾಸಿವೆ ಎಲ್ಲ ಸಿಡಿತಾ ಇದೆ. ಈಗ ಈ ಕೊತ್ತಂಬರಿ ಸೊಪ್ಪಲ್ಲಿ ಅರ್ಧದಷ್ಟು ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಲಿ ಹಾಕೊಳ್ಳುವ. ಒಂದೊಳ್ಳೆ ಘಮ ಬರುತ್ತೆ ಕಣ್ರಿ ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ರೆ ಮಾತ್ರ. ಹಾಗೆ ಒಂದೇ ಒಂದು ಈರುಳ್ಳಿಯನ್ನ ಇಷ್ಟು ಸಣ್ಣದಾಗಿ ಹಚ್ಕೋಬೇಕು. ಇಷ್ಟು ಸಣ್ಣದಾಗಿದ್ರೇನೆ ಗ್ರೇವಿಯಲ್ಲಿ ಕ್ಲೀನ್ ಆಗಿದ್ದು ಮಿಕ್ಸ್ ಆಗ್ಬಿಡುತ್ತೆ. ಸೊ ಈಗ ಇದು ಒಂದೇ ಒಂದು ಈರುಳ್ಳಿನ ಈ ರೀತಿ ಹಚ್ಕೋಬೇಕು. ಇದಕ್ಕೆ ಸ್ವಲ್ಪ ಜಲ್ದಿ ಕುಕ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು. ಈಗ ಈರುಳ್ಳಿಯನ್ನ ಚಂದ ಹುರಿಯುವ. ಮಿತ್ರರೇ, ನೀವು ಇಲ್ಲಿ ನೋಡ್ತಿರಬಹುದು ಈ ಒಂದು ಈರುಳ್ಳಿ ಅಂತಕ್ಕಂಥದ್ದು ಈ ಲೆವೆಲ್ ವರೆಗೂ ಇಷ್ಟು ಫ್ರೈ ಆಗ್ಬಿಟ್ಟಿದೆ. ಇನ್ನೇನು ಸ್ವಲ್ಪ ಗೋಲ್ಡನ್ ಬ್ರೌನ್ ಟರ್ನ್ ಆಗ್ತಾ ಇದೆ. ಸೊ ಈಗ ಇದರಲ್ಲಿ ಏನ್ ಮಾಡುವ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ನಾನು ಹಾಕೊಳ್ತೇನೆ. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಮಿಕ್ಕಿರ್ತಕ್ಕಂಥ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗೋವರೆಗೂ ನಾವು ಇದನ್ನ ಚಂದ ಬಾಡಿಸಬೇಕು. ನೋಡಿ, ಮೊದಲನೇದಾಗಿ ಈಗ ಫ್ಲೇಮ್ ಅನ್ನ ಕಮ್ಮಿ ಇಟ್ಕೊಳ್ಳಿ. ಇದರಲ್ಲಿ 2 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1.5 ಟೀ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ ಯಾವುದಾದ್ರೂ ಪರವಾಗಿಲ್ಲ, ಕರಿಬೇವಿನ ಸೊಪ್ಪು 1 ಎಸಳು. ಈ ಟೈಮಲ್ಲಿ ಹಾಕೊಳ್ಳಿ. ಸ್ವಲ್ಪ ಈ ರೀತಿ ಬೆರಳಲ್ಲಿ ಈ ತರ ಕಟ್ ಮಾಡಿಬಿಟ್ಟು ಹಾಕಿ, ಸ್ವಲ್ಪ ಫ್ಲೇವರ್ ಜಾಸ್ತಿ ಆಗುತ್ತೆ. ಈಗ ಫ್ಲೇಮ್ ನ ಕಮ್ಮಿ ಇಟ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾವಾಗ್ಲೇ ಈ ಒಂದು ಪುಡಿ ಮಾಡ್ಕೊಂಡಿದ್ವಲ್ಲ, ಈ ಶೇಂಗಾ, ಎಳ್ಳು ಮತ್ತೆ ಕೊಬ್ಬರಿಯನ್ನ ಇದನ್ನ ಹಾಕೊಂಡ್ಬಿಡ್ತೇನೆ. ಒಂದು ದಪ್ಪ ನೆಲ್ಲಿ ಗಾತ್ರದ ಈ ಒಂದು ಹುಣಸೆ ಹಣ್ಣಿನ ರಸನ ಸಹ ನಾನು ಹಾಕೊಂಡ್ಬಿಡ್ತೇನೆ. 1 ಟೀ ಸ್ಪೂನ್ ಅಷ್ಟು ಬೆಲ್ಲ. ಇಷ್ಟ ಹಾಕ್ಬಿಟ್ಟು ಇದನ್ನೆಲ್ಲ ಚಂದ ಒಂದ್ಸತಿ ಕಲಿಸುವ. ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಫ್ಲೇಮ್ ಥ್ರೋಟ್ ಸ್ವಲ್ಪ ಕಮ್ಮಿನೇ ಇರಲಿ, ಇನ್ನ ಫ್ಲೇಮ್ ಜಾಸ್ತಿ ಮಾಡಕ್ ಹೋಗಬೇಡಿ. ನೋಡ್ತಿದ್ರಲ್ಲ, ಈಗ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ಎಲ್ಲೂ ಸಹ ತಳ ಹಿಡಿತಾ ಇಲ್ಲ. ನೋಡಿ, ಈಗ ಇದು ಪರ್ಫೆಕ್ಟ್ ಆಗಿದೆ. ಸೊ ಈಗ ಏನ್ ಮಾಡಬೇಕಾಗತ್ತೆ, ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋರ್ಗು ಇದನ್ನ ಇದೇ ರೀತಿ ಫ್ರೈ ಮಾಡಿದ್ದಾಗಿದೆ. ಇದರಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳಿ. ಈ ಒಂದು ಗೊಜ್ಜಿನ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ನೀರು ಹಾಕಿದ ನಂತರ ಫ್ಲೇಮ್ ಅನ್ನ ಫುಲ್ ಇಟ್ಕೊಳ್ಳಿ. ಈಗ ನೋಡಿ, ಆ ಹೋಟೆಲ್ಗಳಲ್ಲಿ ಖಾನಾವಳಿಗಳಲ್ಲಿ ಕೊಡ್ತಾರಲ್ಲ ಬದನೆಕಾಯಿ ಎಣ್ಣೆಗಾಯಿಂದ ಗೊಜ್ಜು, ಆ ತರ ಇವಾಗ ಬರಕ್ ಶುರು ಆಗ್ಬಿಡ್ತು. ಬಟ್ ಇರಿ ಇನ್ನ ಆಗಿಲ್ಲ. ಇದು ಇನ್ನ ಸ್ವಲ್ಪ ಕುದಿಬೇಕಾಗತ್ತೆ. ಇನ್ ಸ್ವಲ್ಪ ಗೊಜ್ಜಿಗೆ ನೀರ್ ತಾಗತ್ತೆ. ಸೊ ಹಾಗಾಗಿ ಇನ್ ಸ್ವಲ್ಪ ನೀರ್ ಹಾಕೊಳ್ತೇನೆ. ಈಗ ಈ ಗೊಜ್ಜೆಲ್ಲ ಒಂದೊಳ್ಳೆ ಕುದಿ ಬರಬೇಕು. ಮಿನಿಮಮ್ ಅಂದ್ರೆ 2 ಕುದಿ ಆದ್ರೂ ಬರಬೇಕು. ಬಟ್ ನೆನಪಿರ್ಲಿ, ಕೈನ ಈ ರೀತಿ ಆಡಿಸನೆ ಇದನ್ನ ಸ್ವಲ್ಪ ಡ್ರೈ ಔಟ್ ಮಾಡಿ. ನೀವು ಇದಾಗ್ಲಿಕ್ಕೆ ಸುಮಾರು ಇನ್ನೊಂದು 2-3 ನಿಮಿಷ ಮೀಡಿಯಂ ಟು ಹೈ ಫ್ಲೇಮ್ ಬೇಕಾಗತ್ತೆ. ಬಟ್ ಕೈನ ಈ ರೀತಿ ಆಡಿಸ್ತಾ ಇರಿ. ಸ್ನೇಹಿತರೆ, ನೀವು ನೋಡ್ತಿದ್ರಲ್ಲ, ಈ ಗೊಜ್ಜು ಎಲ್ಲ ಪರ್ಫೆಕ್ಟ್ ಆಗಿ ಕುದಿತಾ ಇದೆ. ಈ ಒಂದು ಕನ್ಸಿಸ್ಟೆನ್ಸಿ ನನಗೆ ಪರ್ಫೆಕ್ಟ್ ಅನ್ನಿಸ್ತಾ ಇದೆ. ಇದರಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ಈ ಒಂದು ಎಲ್ಲ ಬದನೆಕಾಯಿಗಳನ್ನ ಹಾಕೊಂಡ್ಬಿಡ್ತೇನೆ. ಈಗ ಈ ಒಂದು ಗೊಜ್ಜಿನ ಜೊತೆ ಈ ಒಂದು ಬದನೆಕಾಯಿನ 1-2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಇದನ್ನ ಕುಕ್ ಮಾಡಿ. ಬದನೆಕಾಯಿ ಎಲ್ಲ ಕುಕ್ ಆಗ್ಬಿಟ್ಟಿರುತ್ತೆ. ಬಟ್ ಈ ಗೊಜ್ಜಲ್ಲಿ ಇರ್ತಿರಲ್ಲ, ಈ ಒಂದು ಹುಳಿ, ಉಪ್ಪು, ಖಾರ ಅಂತಕ್ಕಂಥದ್ದು, ಇದು ಬದನೆಕಾಯಿಗೆ ಸ್ವಲ್ಪ ತಾಗಬೇಕು ಅಷ್ಟೇ. ಜಸ್ಟ್ ಒಂದು 2 ಮಿನಿಟ್ಸ್ ಸಾಕು. ಮಿತ್ರರೇ, ನೋಡಬಹುದು ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಒಂದೊಳ್ಳೆ ಗಟ್ಟಿ ಕನ್ಸಿಸ್ಟೆನ್ಸಿಗೂ ಬಂದಿದೆ. ನೋಡಿ, ಇಷ್ಟೇ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಆಗಿರ್ತಕ್ಕಂಥ ಬದನೆಕಾಯಿಯ ಎಣ್ಣೆಗಾಯಿ. ಈಗ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಿಂಗ್ ಮೇಲ್ಗಡೆ ಹಾಕೊಂಡ್ಬಿಡುವ. ನೋಡಿಪ್ಪ, ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ. ನೋಡ್ರಿಪ್ಪ, ಎಷ್ಟು ಚಲೋ ಅದಿ ಅನ್ಬಿಟ್ಟ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇಲ್ಲ.
ಅಷ್ಟು ಅದ್ಭುತವಾಗಿ ಬಂದಿದೆ. ಈ ಎಣ್ಣೆಗಾಯಿ ಜೊತೆ ಒಂದ್ ಎರಡು ಖಡಕ್ ಜ್ವಾಳದ ರೊಟ್ಟಿ ಹಾಕೊಂಡು ತಿನ್ ನೋಡ್ರಿ ನೀವು, ಮತ್ತೆ ಹೆಂಗಿರ್ತದೆ ಅನ್ಬಿಟ್ಟು ಅಷ್ಟು ಅದ್ಭುತವಾಗಿರ್ತದೆ. ಮಾಡಕ್ಕೂ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದನ್ನ ಮಾಡಿ ತಿಂದ್ರೇನೆ ಅದ್ರ ಮಜಾ ಗೊತ್ತಾಗತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉಡ್ತಾ ಇದೆ. ಆ ಕಲರ್, ಆ ಟೆಕ್ಸ್ಚರ್, ಆಹಾ. ಕೆಲವು ರೆಸಿಪಿಗಳನ್ನ ಮಾತಲ್ಲಿ ವರ್ಣಿಸೋದಕ್ಕೆ ಆಗೋದಿಲ್ಲ, ಅದೇನಿದ್ರು ಟೇಸ್ಟ್ ಮಾಡ್ಬಿಟ್ಟು ಅದನ್ನ ಅನುಭವ ಪಡಿಬೇಕು ಅಷ್ಟೇ. ಆ ತರ ಒಂದು ರೆಸಿಪಿಗಳಲ್ಲಿ ಈ ಒಂದು ಎಣ್ಣೆಗಾಯಿ ಕೂಡ ಒಂದು. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.